ಮಿತ್ರರೇ ನಮಸ್ಕಾರ. ನೀವು ಎಂದಾದರೂ ಕನಸಿನಲ್ಲಿ ಪರೀಕ್ಷೆ ಬರೆಯುತ್ತಿದ್ದೀರಾ? ಕಾಗದ, ಪೆನ್, ಸಮಯ, ಮುಗಿಯುತ್ತಿರುವ ಭಾವನೆ, ಹೃದಯ ತಡತಡನೆ ಇವೆಲ್ಲವೂ ತುಂಬ ನಿಜವಾಗಿ ಅನಿಸುತ್ತೆ. ಈ ಕನಸು ಅಷ್ಟೇನು ಸಾಮಾನ್ಯ ಅಲ್ಲ. ಇದು ನಿಮ್ಮ ಮನಸ್ಸಿನ ಆಳದಲ್ಲಿನ ಒಂದು ಸಂದೇಶ. ಪರೀಕ್ಷೆಯ ಕನಸು ಪ್ರಪಂಚದ ಎಲ್ಲ ಜನರು ಕಾಣುವ ಸಾಮಾನ್ಯ ಕನಸುಗಳಲ್ಲಿ ಒಂದಾಗಿದೆ. ಪರೀಕ್ಷೆ ಎಂದರೆ ಒತ್ತಡ, ಆತಂಕ ಮತ್ತು ತಯಾರಿ, ಈ ಮೂರು ಶಬ್ದಗಳು. ಆದರೆ ಕನಸಿನಲ್ಲಿ ಪರೀಕ್ಷೆ ಕಾಣುವುದು ನಿಜ ಜೀವನದ ಯಾವ ಅರ್ಥ ನೀಡುತ್ತದೆ? ಮನೋವಿಜ್ಞಾನದ ಪ್ರಕಾರ, ಮನೋವಿಜ್ಞಾನಿಗಳು ಹೇಳುವಂತೆ ಪರೀಕ್ಷೆಯ ಕನಸುಗಳು ಆತ್ಮವಿಶ್ವಾಸದ ಕೊರತೆ ಅಥವಾ ಜವಾಬ್ದಾರಿಯ ಒತ್ತಡದ ಸೂಚನೆ. ನಿಮ್ಮ ಜೀವನದಲ್ಲಿ ಯಾವುದಾದರೂ ನಿರ್ಧಾರ, ಕೆಲಸ ಅಥವಾ ಸಂಬಂಧದ ಪರೀಕ್ಷೆ ನಡೆಯುತ್ತಿದೆ ಎಂಬ ಅರ್ಥವಾಗಿದೆ. ವೈಜ್ಞಾನಿಕ ವಿಶ್ಲೇಷಣೆ: ನಿದ್ರೆಯ ಸಮಯದಲ್ಲಿ ನಮ್ಮ ಮೆದುಳು ದಿನದ ಘಟನೆಗಳನ್ನು ರೀಪ್ಲೇ ಮಾಡುತ್ತದೆ. ನಾವು ಓದಿದ, ಕೆಲಸ ಮಾಡಿದ ಅಥವಾ ಚಿಂತಿಸಿದ ವಿಷಯಗಳು ಕನಸಿನಲ್ಲಿ ಬಿಂಬಿಸುತ್ತವೆ. ಪರೀಕ್ಷೆ ಕನಸು ಕಾಣುವುದು ನಿಮ್ಮ ಬ್ರೇನ್ಗೆ ಸ್ಟ್ರೆಸ್ ರಿಲೀಸ್ ಮೆಕ್ಯಾನಿಸಮ್ ಕೆಲಸ ಮಾಡುತ್ತಿದೆ ಎಂಬುದರ ಸೂಚನೆಯಾಗಿದೆ. ಧಾರ್ಮಿಕ ದೃಷ್ಟಿಯಿಂದ, ಶಾಸ್ತ್ರದಲ್ಲಿ ಕನಸಿನಲ್ಲಿ ಪರೀಕ್ಷೆ ಬರೆಯುವುದು ಒಂದು ಪರೀಕ್ಷೆ ನೀಡಲು ಸಿದ್ಧರಾಗಬೇಕೆಂಬ ದೈವ ಸಂದೇಶವೆಂದು ಹೇಳಲಾಗುತ್ತದೆ. ದೇವತೆಗಳು ನಿನ್ನನ್ನು ಪರೀಕ್ಷಿಸುತ್ತಿವೆ. ನಿನ್ನ ನಂಬಿಕೆ, ಧೈರ್ಯ ಮತ್ತು ಸತ್ಯತೆ ಪರೀಕ್ಷೆಗೆ ಒಳಗಾಗುತ್ತವೆ. ಕನಸಿನಲ್ಲಿ ಪಾಸ್ ಆಗುವುದು: ಕನಸಿನಲ್ಲಿ ನೀನು ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಿದ್ದರೆ ಅದು ನಿನ್ನ ಪ್ರಯತ್ನಗಳು ಫಲ ನೀಡಲಿವೆ ಎಂಬ ಸೂಚನೆಯಾಗಿದೆ. ಇದು ಆತ್ಮವಿಶ್ವಾಸದ ಬೆಳವಣಿಗೆಯ ಸಂಕೇತ. ಸಮಸ್ಯೆಗಳ ಮೇಲೆ ನೀನು ಗೆಲುವು ಸಾಧಿಸುವೆ ಎಂಬ ಸಂದೇಶವಾಗಿದೆ. ಕನಸಿನಲ್ಲಿ ಫೇಲ್ ಆಗುವುದು: ಫೇಲ್ ಆಗುತ್ತಿರುವ ಕನಸು ನೋಡಿದರೆ ಹೆದರಬೇಡಿ. ಇದು ನಿಜ ಜೀವನದ ವಿಫಲತೆಯ ಸೂಚನೆಯಲ್ಲ. ಇದು ಕೇವಲ ನಿಮ್ಮ ಮನಸ್ಸಿನ ಭಯವನ್ನು ಬಿಂಬಿಸುತ್ತದೆ. ನೀನು ಹೆಚ್ಚು ಜಾಗರೂಕರಾಗಬೇಕೆಂಬ ಮೆದುಳಿನ ಎಚ್ಚರಿಕೆ. ಪರೀಕ್ಷೆ ಮಿಸ್ ಆಗುವುದು: ಪರೀಕ್ಷೆ ತಪ್ಪಿಸಿಕೊಂಡ ಕನಸು ಎಂದರೆ ನೀನು ಒಂದು ಅವಕಾಶ ಕಳೆದುಕೊಳ್ಳುವ ಭಯದಲ್ಲಿದ್ದೀಯೆ, ಅಥವಾ ಜೀವನದಲ್ಲಿ ಯಾವುದೋ ಕೆಲಸವನ್ನು ತಡ ಮಾಡುತ್ತಿದ್ದೀಯೆ ಎಂಬುದರ ಸಂಕೇತವಾಗಿದೆ. ನಿನ್ನ ಒಳಗೆ ಟೈಮ್ ಈಸ್ ರನ್ನಿಂಗ್ ಔಟ್ ಎನ್ನುವ ಭಾವನೆಯಾಗಿದೆ. ತಡವಾಗಿ ಹೋಗುವುದು: ಪರೀಕ್ಷೆಗೆ ತಡವಾಗಿ ಹೋಗುತ್ತಿರುವ ಕನಸುಗಳು ಬಹಳ ಸಾಮಾನ್ಯ. ಇದು ಕಂಟ್ರೋಲ್ ಕಳೆದುಕೊಳ್ಳುತ್ತಿರುವ ಭಾವನೆಗೆ ಸಂಕೇತವಾಗಿದೆ. ನೀನು ಯಾವುದೋ ಗುರಿ ಮುಟ್ಟಬೇಕೆಂಬ ಒತ್ತಡದಲ್ಲಿದ್ದೀಯೆ, ಆದರೆ ಅಡೆತಡೆಗಳು ಕಾಣಿಸುತ್ತವೆ. ಪೇಪರ್ ಬರೆಯಲಾಗದ ಕನಸು: ಕಾಗದ ಕೊಟ್ಟಿದ್ದಾರೆ, ಆದರೆ ಉತ್ತರ ಬರೆಯಲು ಆಗುತ್ತಿಲ್ಲ. ಇದು ಸ್ವಯಂ ಸಂಶಯದ ಚಿಹ್ನೆ. ನೀನು ನಿನ್ನ ಸಾಮರ್ಥ್ಯವನ್ನು ನಂಬದಿರುವೆ. ಇದು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಬೇಕೆಂಬ ಒಳ ಹೊರೆಯ ಸಂದೇಶವಾಗಿದೆ. ಪೆನ್ ಕೆಲಸ ಮಾಡದ ಕನಸು: ಪೆನ್ ಕೆಲಸ ಮಾಡುತ್ತಿಲ್ಲ, ಇಂಕ್ ಮುಗಿದಿದೆ. ಇದು ಸಂವಹನದ ಅಡೆತಡೆಗೆ ಸಂಕೇತವಾಗಿದೆ. ನೀನು ನಿನ್ನ ಮನದ ಮಾತು ಕೇಳಬೇಕೆಂಬ ಅವಕಾಶ ಸಿಕ್ಕಿಲ್ಲ ಎನ್ನುವುದರ ಇದರ ಅರ್ಥವಾಗಿದೆ. ಯಾರಾದರೂ ಕಾಗದ ಕೇಳುವುದು: ಪರೀಕ್ಷೆಯಲ್ಲಿ ಯಾರಾದರೂ ನಿನ್ನಿಂದ ಕಾಪಿ ಕೇಳುತ್ತಿರುವ ಕನಸು. ಇದು ನಿನ್ನ ಸಹಾಯ ಮನೋಭಾವದ ಪ್ರತಿಬಿಂಬ. ಆದರೆ ಕೆಲವೊಮ್ಮೆ ಇತರರು ನಿನ್ನ ಶ್ರಮದ ಫಲವನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂಬುದರ ಎಚ್ಚರಿಕೆಯೂ ಆಗಬಹುದು. ಪರೀಕ್ಷೆ ಮುಗಿದ ಬಳಿಕ ಹಗುರ ಭಾವನೆ: ಕನಸಿನಲ್ಲಿ ಪರೀಕ್ಷೆ ಮುಗಿದ ತಕ್ಷಣ ನಿನಗೆ ಶಾಂತಿ ಅಥವಾ ನೆಮ್ಮದಿ ಅನಿಸುತ್ತೆ. ಇದು ಒಂದು ಹಳೆಯ ಒತ್ತಡದಿಂದ ನೀನು ಬಿಡುಗಡೆಯಾಗುತ್ತಿದ್ದೀಯೆ ಎನ್ನುವುದರ ಸೂಚನೆಯಾಗಿದೆ. ಪರೀಕ್ಷೆಯ ಸ್ಥಳದ ಅರ್ಥ: ಪರಿಚಿತ ಶಾಲೆ ಅಥವಾ ಕಾಲೇಜು ಕಂಡರೆ ನಿನ್ನ ಬಾಲ್ಯದ ನೆನಪುಗಳು ಮನಸ್ಸಿನಲ್ಲಿ ಮರುಕಳಿಸುತ್ತವೆ. ಅಪರಿಚಿತ ಸ್ಥಳದಲ್ಲಿ ಪರೀಕ್ಷೆ: ಜೀವನದ ಹೊಸ ಹಂತಕ್ಕೆ ನೀನು ಹೆಜ್ಜೆ ಇಡುತ್ತಿದ್ದೀಯೆ ಎಂಬುದರ ಸೂಚನೆಯಾಗಿದೆ. ಧಾರ್ಮಿಕ ಅರ್ಥ: ಶಾಸ್ತ್ರಗಳಲ್ಲಿ ಪರೀಕ್ಷೆ ಕನಸು ಎಂದರೆ ಕರ್ಮ ಪರೀಕ್ಷೆ. ನಿನ್ನ ಜೀವನದ ಹೊಸ ಪಾಠ ಆರಂಭವಾಗಲಿದೆ. ದೇವರು ನಿನ್ನ ಸಹನೆ ಮತ್ತು ನಂಬಿಕೆಯನ್ನು ಪರೀಕ್ಷಿಸುತ್ತಿದ್ದಾರೆ. ಶಕುನ ಶಾಸ್ತ್ರದ ಪ್ರಕಾರ, ಪರೀಕ್ಷೆಯಲ್ಲಿ ಪಾಸ್ ಆಗುವುದು ಯಶಸ್ಸಿನ ಶಕುನ, ಫೇಲ್ ಆಗುವುದು ಹೊಸ ಪಾಠ ಕಲಿಯಬೇಕೆಂಬ ಶಕುನವಾಗಿದೆ. ಮಿಸ್ ಆಗುವುದು ನಿನ್ನ ಜೀವನದಲ್ಲಿ ಸಮಯದ ಪ್ರಾಮುಖ್ಯತೆಯ ನೆನಪಾಗಿದೆ. ಕನಸಿನ ಶಕ್ತಿ: ನಮ್ಮ ಕನಸುಗಳು ಕೇವಲ ದೃಶ್ಯವಲ್ಲ, ಅವು ಮನದ ಕನ್ನಡಕ. ಅಲ್ಲಿ ಕಾಣುವ ಪ್ರತಿಯೊಂದು ದೃಶ್ಯವೂ ನಮ್ಮ ಭವಿಷ್ಯ, ಭಾವನೆ ಮತ್ತು ಬಯಕೆಗಳ ಮಿಶ್ರಣ. ವೈಜ್ಞಾನಿಕ ದೃಷ್ಟಿಕೋನದಲ್ಲಿ, ಈ ಹಿಂದೆ ಹಲವು ವಿಡಿಯೋಗಳಲ್ಲಿ ತಿಳಿಸಿರುವಂತೆ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಹಂತದಲ್ಲಿ ಈ ರೀತಿಯ ಕನಸುಗಳು ಹೆಚ್ಚಾಗಿ ಬರುತ್ತವೆ. ಈ ಸಮಯದಲ್ಲಿ ನಮ್ಮ ಮೆದುಳು ಭಯ, ಒತ್ತಡ ಅಥವಾ ನಿರೀಕ್ಷೆಗಳನ್ನು ಚಿತ್ರಗಳ ರೂಪದಲ್ಲಿ ತೋರಿಸುತ್ತವೆ. ಅದು ಮೆಂಟಲ್ ರಿಹರ್ಸಲ್, ಮನಸ್ಸಿನ ಅಭ್ಯಾಸ. ಇದರ ಸಂದೇಶವೇನೆಂದರೆ,
ಹೀಗಾಗಿ ಕನಸಿನಲ್ಲಿ ಪರೀಕ್ಷೆ ಕಾಣುವುದು ತಪ್ಪು ಕನಸು ಅಲ್ಲ. ಅದು ನಿನ್ನ ಜೀವನದ ಒಂದು ಅಧ್ಯಾಯ ಮುಗಿದು ಹೊಸ ಪಾಠ ಪ್ರಾರಂಭವಾಗುತ್ತಿದೆ ಎಂಬುದರ ಸೂಚನೆಯಾಗಿದೆ. ಭಯಪಡಬೇಡಿ, ಅರ್ಥ ಮಾಡಿಕೊಳ್ಳಿ. ಪ್ರತಿ ಕನಸು ಒಂದು ಪಾಠ, ಪ್ರತಿ ಪಾಠವೂ ಒಂದು ಬೆಳಕು. ಕನಸಿನಲ್ಲಿ ಪರೀಕ್ಷೆ ಬಂತು ಎಂದರೆ ಜೀವನವೇ ನಿನ್ನ ಶಿಕ್ಷಕ. ನಿನ್ನ ಪಾಠ ಕಲಿತು ಮುಂದೆ ಹೆಜ್ಜೆ ಇಡು. ಏಕೆಂದರೆ ಲೋಕ್ ಡೈರೀಸ್ ಹೇಳುತ್ತದೆ, ಕನಸುಗಳು ಮಾತನಾಡುತ್ತವೆ, ಹೇಳುವವನೇ ಬೇಕು. ಮಿತ್ರರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ಧನ್ಯವಾದಗಳು.